ಗಾಯ್ಸ್ ಇವತ್ತು ನಾವು ಹಂಟಿಂಗ್ ಹೋಗ್ತಾ ಇದ್ದೀವಿ. ಒಂದು ವಿಚಿತ್ರ ಪ್ರಾಣಿ ನೋಡಲೇಬೇಕು ಅಂತ ನಾವಂತೂ ಕ್ಯೂರಿಯಸ್ ಆಗಿದ್ದೀವಿ. ಸೊ ಅದಕ್ಕೆ ನಾವು ಕಾಡಲ್ಲಿದ್ದೀವಿ ಗಾಯ್ಸ್. ನಮ್ಮೂರ ಕಡೆ ಆನೆ ಜಾಸ್ತಿ ಅಂತಾರೆ. ಇವತ್ತು ನಾವು ಆನೆ ನೋಡಲೇಬೇಕು ಅಂತ ಹೋಗ್ತಾ ಇದ್ದೀವಿ. ನಿಮ್ಗೆ ಆದರೆ ನಿಮಗೂ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಗಾಯ್ಸ್ ಇದು ಫಾರೆಸ್ಟ್, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಾವು. ನೀವು ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಂಥ ಫಾರೆಸ್ಟಲ್ಲಿ ಇದ್ದೀವಿ ಅಂತ. ನಾವು ತುಂಬ ಡೇಂಜರ್. ಇಲ್ಲಿ ಜನಗಳು ಓಡಾಡೋದೇ ಕಮ್ಮಿ, ಬಟ್ ನಾವು ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲೇ ಸ್ವಲ್ಪ ದೂರ ಕೆರೆ ಇದೆ ಗೈಸ್, ಇಲ್ಲೇ ಸ್ವಲ್ಪ ದೂರ ಕೆರೆ ಇದೆ. ಕೆರೆ ಪಕ್ಕ ಸ್ಮಶಾನ ಕೂಡ ಇದೆ. ಅಲ್ಲಿ ಯಾರು ಕೂಡ ಓಡಾಡೋದು ಕಮ್ಮಿ ಜನಗಳು. ಇಲ್ಲಿ ಬರೀ ಪ್ರಾಣಿಗಳ ಸೌಂಡ್ ಅಷ್ಟೇ ಕೇಳಿಸೋದು ನಿಮಗೆ. ನೋಡ್ಬೋದು, ಬೇಲಿ ನೋಡ್ಬೋದು. ಇಲ್ಲಿ ಹೋಗಂಗಿಲ್ಲ ಅಂತ ಬೇಲಿ ಕೂಡ ಹಾಕಿದ್ದಾರೆ. ನೋಡೋಣ, ಟ್ರೈ ಮಾಡೋಣ. ಇಲ್ಲ, ಇಲ್ಲಿ ದಾರಿ ಹೋಗೋದು ದಾರಿ ಇಲ್ಲ, ಕಾಡು. ನಾವೇ ದಾರಿ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಸೇಫ್ ಆಗಿ ಹೋಗ್ಬೇಕು ಗೈಸ್. ಇಲ್ಲಿ ಮಿಸ್ ಆದರೆ ನಮಗೆ ಗೊತ್ತಿರಲ್ಲ. ಇಲ್ಲಿ ಹಾವು ಕಾಟಗಳು ಜಾಸ್ತಿ, ಮತ್ತು ಆನೆ ಕಾಟ ಅಂತೂ ನೀವು ಕೇಳೋಂಗೆ ಇಲ್ಲ, ಅಷ್ಟು ಆನೆ ಕಾಟ. ಇಲ್ಲೊಂದು ಕೆರೆ ಇದೆ, ಅಲ್ಲೇ ಅಂತೆ ಆನೆಗಳಲ್ಲಿ ನೀರು ಕುಡಿಯೋದು. ಇವತ್ತು ನಾವು ಆನೆ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ನೈಟ್ ಆಗಿದೆ. ಅಲ್ಲಿ ಯಾರೋ ಕೂಡ ಹೇಳಿದ್ರು ಹೋಗಬೇಡಿ, ಆನೆಗಳಿರುತ್ತೆ ಇಷ್ಟೊತ್ತಿನಲ್ಲಿ ಅಂತ. ಬಟ್ ನಾವಂತೂ ಗಾಯ್ಸ್ ನೋಡಿ, ಗಾಯ್ಸ್ ನೀವು ನೋಡ್ಬೋದು, ಇದು ಎಕ್ಸಾಕ್ಟಾಗಿ ಇವಾಗ ನಾವು ಮಿಡಲ್ ಆಫ್ ದಿ ಫಾರೆಸ್ಟಲ್ಲೇ ಇರೋದು ನಾವು ಇವಾಗ. ಇಲ್ಲಿಂದ ದಾರಿನೇ ಕಾಣಿಸ್ತಾ ಇಲ್ಲ ನಮಗೆ. ಇಲ್ಲಿ ಗೈಸ್ ಏನಾಗುತ್ತೋ ಗೊತ್ತಿಲ್ಲ. ಓಯ್ಯಪ್ಪ, ಇಲ್ಲೇ ಕೆರೆ ನೋಡಿ ಗಾಯ್ಸ್. ನಿಮಗೆ ನೋಡ್ಬೋದು, ಇಲ್ಲಿ ಕೆರೆ ನೋಡ್ಬೋದು. ಬಳಿ ಕಿಳಿಬೋದಲ್ಲ ಗಾಯ್ಸ್. ಇಲ್ಲಿ ಯಾವ್ದಾರ ಆನೆ ಏನಾದ್ರು ಇದ್ರೆ ಮರಾಮ ಗಾಯ್ಸ್ ನೋಡ್ಬೋದು. ಇದು ಕೆರೆ, ಇಲ್ಲೇ ಅಂತೆ ಆನೆಲ್ಲ ನೀರು ಕುಡಿಯೋದು ಗಾಯ್ಸ್. ಇದು ನಾವು ಇವಾಗ ಬಂದಿರೋದು ಮಿಡಲ್ ಆಫ್ ದ ಫಾರೆಸ್ಟ್ ಏರಿಯಾ. ಇದು ಮಿಡಲ್ ಆಫ್ ದ ಫಾರೆಸ್ಟಲ್ಲಿ ಒಂದು ಕೆರೆ ಇದೆ. ಇಲ್ಲಿ ನೀರು ಕುಡಿಯೋಕ್ಕೆ ಆನೆಗಳು. ಲೈಟ್ ರಿಫ್ಲೆಕ್ಟ್ ಆಗ್ತೈತೆ. ಏನೋ ಸೌಂಡು, ವಾಟರ್ ಫ್ರಾಗ್. ಈ ಕೆರೆಯಲ್ಲಿ ಮೀನು ಕೂಡ ಇದೆ ಅಂತ ಅನಿಸುತ್ತೆ. ನೀವು ನೋಡ್ಬೋದು ಗಾಯ್ಸ್, ಸುತ್ತ ಎಲ್ಲಿ ನೋಡಿದ್ರು ಕತ್ಲೆ, ಯಾವ ಕಡೆ ಕೂಡ ಲೈಟ್ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ದಾರಿ ಇದೆ ಹಿಂಗೆ, ಇಲ್ಲಿ ಹೋಗೋಣ. ನಮ್ಮ ಹತ್ರ ಒಂದು ಟಾರ್ಚ್ ಬಿಟ್ಟರೆ ಸೇಫ್ಟಿಗೆ ಅಂತ ಏನು ತಂದಿಲ್ಲ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ನೀವು ನೋಡ್ಬೋದು, ನಾವು ಇಲ್ಲೇ ಒಂದು ಆನೆ ಕ್ಯಾಪ್ಚರ್ ಮಾಡಿದ್ದು. ಎಸ್ ಗಾಯ್ಸ್, ನಾನು ನಿಮಗೆ ತೋರಿಸಿದ್ದೆ ಒಂದು ವೀಡಿಯೋದಲ್ಲಿ ಆನೆ ಬಂದಿತ್ತು ನಮ್ಮೂರಲ್ಲಿ ಅಂತ. ಅದು ಯಾವ ಜಾಗನಲ್ಲ, ಇದೇ ಜಾಗ. ಬಟ್ ಅವಾಗ ಇಲ್ಲಿ ಬೆಳೆ ಹಾಕಿದ್ರು, ಇವಾಗ ಬೆಳೆ ಎಲ್ಲ ಕಟ್ ಮಾಡಿದ್ದಾರೆ ಗಾಯ್ಸ್. ನೋಡ್ಬೋದು ಗಾಯ್ಸ್, ಎಲ್ಲಿ ಬಿಟ್ಟರು ಒಂದು ಮನೆ ಕೂಡ ಇಲ್ಲ. ಇಲ್ಲಿ ಒಂದು ಮನೆ ನೋಡಬೇಕು ಅಂದರೆ ನೀವು ಮಿನಿಮಮ್ ಅಂದರೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಲೇಬೇಕು. ಒಂದು ಲೈಟು ಅದು ನಾವು ತಂದಿರೋ ಲೈಟ್ ಬಿಟ್ಟರೆ ಇನ್ನು ಯಾವುದೇ ಒಂದು ಲೈಟ್ ಕೂಡ ನಿಮಗೆ ಕಾಣಿಸಲ್ಲ. ಮಾಡಿ ಬಂದಿದ್ದೀವಿ. ನಮಗೂ ಇಲ್ಲಿ ಸ್ವಲ್ಪ ಬರೋದು ಭಯನೇ. ನಾವು ಬೆಳಗ್ಗೆ ಹೊತ್ತು ಕೂಡ ಈ ಕಡೆ ಬರೋಲ್ಲ, ಬಟ್ ಇವತ್ತೇ ನಾವು ಬಂದಿರೋದು ಇಲ್ಲಿ ಗೈಸ್. ಸ್ಮಶಾನ ಇದೆಲ್ಲ ಸ್ಮಶಾನ ಗೈಸ್. ನೆಕ್ಸ್ಟ್ ಈಗ ನಾವು ಸ್ಮಶಾನಕ್ಕೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಗೈಸ್. ನಾವು ಪ್ಲ್ಯಾನ್ ಮಾಡಿದ್ದೀವಿ. ಏನಾಗ್ಬೋದು, ಇವತ್ತು ಆನೆ ನಾವು ನೋಡೋಕೆ ಸಿಕ್ಕಿಲ್ಲ ಅಂತ ಅಂದರೆ ಸ್ಮಶಾನಕ್ಕೆ ಹೋಗಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇವತ್ತು ಆನೆ ಸಿಗೋದು ಡೌಟು ಅಂತ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡ್ತೀವಿ, ನೋಡೋಣ. ಆನೆ ಸಿಕ್ಕಿಲ್ಲ ಅಂದರೆ ಖಂಡಿತ ಅವ್ರನ್ನ ಸ್ಮಶಾನಕ್ಕೆ ಹೋಗಿ. ಫಾರೆಸ್ಟ್ ಕಾಫಿ ತೋಟ ನೀವು ನೋಡ್ಬೋದು ಗೈಸ್. ಇದು ಕಾಫಿ ತೋಟ ನೀವು ನೋಡ್ಬೋದು. ಈ ಟ್ಯಾಚ್ ಮುಂದೆ ಏನೋ ಕಾಣಿಸ್ತಿಲ್ಲ. ಇಲ್ಲಿ ನಿಮಗೆ ಕಾಣಿಸೋದು ಇಲ್ಲ ಲೈಟು. ಇಲ್ಲೆಲ್ಲೂ ಲೈಟ್ ಎಲ್ಲ ಇಲ್ಲ, ಜನಗಳು ಓಡಾಡೋದೇ ಡೌಟು ಗೈಸ್. ಇಲ್ಲಿ ಹಿಂದೆ ಎಷ್ಟು ಕತ್ಲೆ ಇದೆ ಅಂದರೆ ಗೈಸ್, ಇದನ್ನೇ ತೋರಿಸಿದ್ರೆ ನಿಮ್ಗೆ ಏನೂ ಕಾಣಿಸೋದೇ ಇಲ್ಲ. ಇಂಥ ಲೈಟಲ್ಲೂ ನಮ್ಮ ಮನೇಲಿ ಏನಾದ್ರು ಗೊತ್ತಾದರೆ ಅಷ್ಟೇ ಗೈಸ್, ನಾನು ಸಾಯಿಸಿಬಿಡ್ತಾರೆ. ನಮ್ಮ ಮನೆಗೆ ಗೊತ್ತೇ ಇಲ್ಲ, ಅದ್ರ ಕೂಡ ನಾವು ಇಲ್ಲಿ ಬಂದಿದ್ದೀವಿ ವೀಡಿಯೋಗೋಸ್ಕರ. ಗೈಸ್ ನೋಡ್ಬಾರ್ದು, ಇದು ಫುಲ್ಲು ಫಾರೆಸ್ಟು. ನಿಮಗೆ ಗೈಸ್, ನಿಮ್ಗೆ ಆ ಕಡೆ ಕಾಣಿಸ್ತಾ ಇರೋದು ಹಾಸನ್ ಬಾರ್ಡರು. ಇದು ನಾವಿರೋದು ಇವಾಗ ಕೊಡಗು ಜಾಗದಲ್ಲಿ. ಎದ್ರುಕಂಡ್ಲು ನಮ್ಮ ರೂಬಿನ ಕರ್ಕೊಬರೋದು ಗೈಸ್ ಮಿಸ್ ಆಯಿತು ಗೈಸ್. ಇವತ್ತು ನಾವು ಸೇಫ್ಟಿಗೋಸ್ಕರ ಏನೋ ತಂದಿಲ್ಲ. ನಾವು ಮನೆಗೆ ಹೋಗಿ 2 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಟ್ಯಾಚ್ ತಗೊಂಡಿದ್ದೀವಿ. ಅದನ್ನು ಬಾಯಿ ಬರುತ್ತರ ಸೌಂಡ್ ಜಾಸ್ತಿನೇ ಕೇಳಿಸ್ತಾ ಇತ್ತು, ಅದಕ್ಕೆ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ನೋಡ್ಬೋದು, ಟ್ಯಾಚ್ ಇದ್ರೂ ಕೂಡ ಏನು ಕಾಣಿಸ್ತಿಲ್ಲ ಗೈಸ್. ಇವಾಗ ಏನಾರ ಸಡನ್ನಾಗಿ ಏನು ಬಂದರೂ ಸಾಕ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕಾಲು ಬಿಟ್ಟರೆ ನಮ್ಮ ಹತ್ರ ಏನು ಇಲ್ಲ ಕೈಯಲ್ಲಿ. ಇದೊಂದು ಟಾರ್ಚ್ ಇದೆ ಅಷ್ಟೇ ಗೈಸ್. ಈಗ ನಾವು ಬೇರೆ ಕಡೆ ದಾರಿಯಿಂದ ಬರ್ತಿದ್ದೀವಿ. ಕಾಡು ನಮ್ಮ ಹಿಂದೆ ಬಿಟ್ಟಿದ್ದೀವಿ ಗೈಸ್. ನೋಡ್ಬೋದು ಸುತ್ತಮುತ್ತ ಗೈಸ್, ನೋಡ್ಬೋದು ಕಾಣಿಸ್ತಿಲ್ಲ ಏನು, ಫುಲ್ಲು ಫಾರೆಸ್ಟ್ ಗೈಸ್. ಇಲ್ಲಿ ಈಗ ನಾವು ಕೆಳಗೆ ಇಳಿಬೇಕು. ಮತ್ತೆ ಇವಾಗ ಇಲ್ಲಿ ರೋಡ್ ಕೂಡ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ನನಗೆ ಇವತ್ತು ಚಡ್ಡಿ ಬೇರೆ ಹಾಕೊಂಡ್ಬಂದಿದ್ದೀವಿ, ಎಲ್ಲ ಮುಳ್ಳೆಲ್ಲ ಚುಚ್ಚುತ್ತೆ ಇಲ್ಲಿ ನೋಡ್ಬೋದು.
ಇಲ್ಲಿ ಮುಳ್ಳು ಅನ್ನೋದಕ್ಕಿಂತ ಇಲ್ಲೊಂದು ಹಾವುಗಳು ಹೌಸ್ ಜಾಸ್ತಿ ಇದೆ. guys ಇಲ್ಲಿ. ನಿಮಗೆ ದೂರದಿಂದ ತೋರಿಸ್ತೀವಿ, ಹತ್ರಕ್ಕೆ ಹೋಗಲ್ಲ. ಗೈಸ್ ಇದು ಈ ಮನೆ ಬಂದ್ಬಿಟ್ಟು ಸುಮಾರು ಒಂದು 12 ವರ್ಷದಿಂದ ಖಾಲಿನೇ ಬಿದ್ದಿದೆ. ಇಲ್ಲಿ ಯಾರು ಕೂಡ ಇಲ್ಲ. ಅದೊಂದು ಇನ್ಸಿಡೆಂಟ್ ಈ ಕೆರೆ ತೋರಿಸೋದಲ್ಲ, ಈ ಏ, ಎಲ್ಲ ಇಲ್ಲಿ ಹೋಗೋದು ಹೆಂಗಿದೆ ಗಾಯ್ಸ್, ನಾವು ರಾಂಗ್ ವೇಲ್ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಗಾಯ್ಸ್ ಈ ಮನೆಯಲ್ಲಿ ಒಂದು ಆಂಟಿ ಇಲ್ಲೇ ಬಂದು ಸೂಸೈಡ್ ಮಾಡ್ಕೊಂಡಿದ್ರು. ಆದ್ರಿಂದ ಯಾರು ತೋರ್ಸಲ್ಲ, ಹತ್ರಕ್ಕೆ ಹೋಗೋದು ಬೇಡ. ಇಲ್ಲೇ ಗಾಯ್ಸ್ ನಾವು ಹತ್ರಕ್ಕೆಲ್ಲ ಹೋಗೋದು ನೋಡ್ಬೋದು. ಮನೆ ಹೆಂಗೆ ಕಾಣಿಸ್ತಿದೆ, ಜೂಮ್ ನಾವು ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡ್ತೀವಿ ಗೈಸ್. ನಮಗೂ ಕೂಡ ಸಖತ್ ಭಯ ಇದೆ. ಯಾಕೆ ಗೈಸ್ ನಾವಿಲ್ಲ ಗೈಸ್, ನಾನು ಇನ್ನು ಡಿಗ್ರಿಗೆ ಹೋಗ್ತಾ ಇರೋದು ಗೈಸ್, ನನಗೂ ತೇಜನ ಆಸೆ. ಗೈಸ್ ನೀವು ನೋಡ್ಬೋದು, ಈ ಮನೆ ಬಂದು ಸುಮಾರು 12 ವರ್ಷದಿಂದ ಖಾಲಿ ಬಿದ್ದಿದೆ. ಅದು ಯಾಕೆ ಅಂತಂದರೆ ಒಂದೇ ಒಂದು ಕಾರಣಕ್ಕೆ, ಓನ್ಲಿ ಆಂಟಿ ಸೂಸೈಡ್ ಇನ್ ದಿಸ್ ಹೋಮ್. ಈ ಮನೆ ಹತ್ರ ಯಾರು ಕೂಡ ಓಡಾಡೋದಿಲ್ಲ, ತಿರುಗು ನೋಡಲ್ಲ. ಯಾಕೆ ಅಂದರೆ ಅದು ಎಷ್ಟೊಂದು ಸಲ ಅವ್ರಿಗೆ ನೆಗೆಟಿವ್ ಎನರ್ಜಿ ಕಂಡಿದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಗೈಸ್ ಕೊನೆಗೂ ನಾವು ಧೈರ್ಯ ಮಾಡಿನೇ ಮನೆ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲಿ ನೀವು ನೋಡ್ಬೋದು, ಈ ಮನೆಯಲ್ಲಿ 12 ವರ್ಷದಿಂದ ಒಂದೇ ಒಂದು ಮನುಷ್ಯರು ಕೂಡ ಈ ಕಡೆ ಹತ್ರ ಕೂಡ ಬಂದಿಲ್ಲ, ತಿರುಗಿ ಕೂಡ ಬಂದು ನೋಡಿದ್ರು. ಇದೇ ಮೇನ್ ಬಾಕ್ಲು. ಒಳಗಡೆ ಬಾಕ್ಲು ಕ್ಲೋಸ್ ಆಗಿದೆ, ಬಟ್ ನಾವು ಹೋಗಲ್ಲ ಒಳಗಡೆ. ಗೈಸ್ ನೋಡ್ಬೋದು ಗೈಸ್ ನೀವು ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್. ಹಂಗೆ ನಮಗೂ ಭಯ ಆಯ್ತು ಗೈಸ್, ನಮಗೂ ಭಯ ಆಗ್ತಿದೆ ಗೈಸ್. ಇಲ್ಲಿ ಎಲ್ಲ ಹುಳಗಳೆಲ್ಲ ಕಿಚ್ಚ ಸೌಂಡ್ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ ಗೈಸ್. ನಾನು ಆವಾಗಲೇ ಹೇಳಿದಾಗ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತೀವಿ ಅಂತ. ಐಸ್ ಕ್ರೀಮ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. 2 ಕಿಲೋಮೀಟರ್ ನಡ್ಕೊಂಡು ಕಾಡಿಂದ ವಾಪಸ್ಸು. ಇವಾಗ ನಾವು ಹೋಗ್ತಿರೋಂಥ ಜಾಗ ಸ್ಮಶಾನ ಅಥವಾ ಸ್ಮಶಾನ ಆಗಿಲ್ಲ ಅಂತ ಅಂದರೆ ಒಂದು ಕಾಡಿದೆ ಗೈಸ್. ಅದ್ರ ಮೇಲೆ ಅಲ್ಲೊಂದು ಬೆಟ್ಟ ಇದೆ, ಅಲ್ಲಿ ಪ್ರೇಮಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಪ್ಲೇಸ್ಗೆ ಹೋಗಿ ನಾವಿಬ್ಬರು ಈ 2 ಐಸ್ ಕ್ರೀಮ್ನ ತಿನ್ಕೊಂಡು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ಟೈಮ್ ಆದರೆ ಆನೆ ನೋಡೋಣ. ಸಾರಿ ಗೈಸ್, ಇವತ್ತು ಆನೆ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಚಾಲೆಂಜ್ ಗೈಸ್. ನಾವು ಫೈನಲ್ ಆಗಿ ಹೋಗ್ತಾ ಇದ್ದೀವಿ ನಾವು ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತಲೇ. ಇವಾಗ ಇಲ್ಲಿ ಲೈಟ್ ಇದೆ, ಬಟ್ ಇಲ್ಲಿಂದ 50 ಫೀಟ್ ಹೋದ ತಕ್ಷಣ ಯಾವುದೇ ಕೂಡ ಲೈಟ್ ಸಹ ಇರಲ್ಲ ನಮಗೆ. ನಮ್ಮ ಟಾರ್ಚ್ ಹೋಗಿ ಬಿಟ್ಟರೆ ನೋಡ್ಬೋದು ಗೈಸ್. ಇಲ್ಲಿ ಒಂದು ಚರ್ಚ್ ಇದೆ ಗೈಸ್, ನೋಡ್ಬೋದು. ಫಾರೆಸ್ಟ್ ಮುಂದೆ ನಮ್ಮ ಸಾಯಕ್ಕಿರೋದು ಒಂದೇ ಒಂದು ಲೈಟು. ಆ ಲೈಟ್ ಮುಂದೆ ಇರೋದು ಚರ್ಚ್. ಆ ಲೈಟ್ ಮುಂದೆ ಇರೋದು ಚರ್ಚ್ ಆತ್ಮಗಳ ಬಂಧನ ಗೈಸ್. ಇಲ್ಲಿ ಗೈಸ್ ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಡೋಣ. ಯಾರೋ ಕೂತ್ಕೊಂಡವ್ರಿ ಗಾಯ್ಸ್. ನಾವು ಇವಾಗ ಫೈನಲ್ ಆಗಿ ಎಂಟ್ರಿ ಆಗಿದ್ದೀವಿ ಫಾರೆಸ್ಟ್ಗೆ. ಇಲ್ಲಿ ಒಂದು ಬಂಡೆ ಇದೆ, ಆ ಬಂಡೆ ದೊಡ್ಡ ಬಂಡೆ ಗೈಸ್. ಅದು ಅಲ್ಲಿಂದ ಎಗಿರಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಅದು ಲವರ್ಸ್ ಅಂತೆ ಅವರು. ಇವಾಗ ಅಲ್ಲೇ ಹೋಗಿ ನಾವು ತಂದಿರೋಂಥ ಐಸ್ ಕ್ರೀಮ್ನ ತಿಂದ್ಕೊಂಡು ನಮ್ಮ ಚಾಲೆಂಜಸ್ನ ಕಂಪ್ಲೀಟ್ ಮಾಡೋಣ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಈ ಬೋರ್ಡ್ ನೋಡಿ ನಾನೇ ಒಂದು ಕ್ಷಣ ಶಾಕ್ ಆಗೋದೆ ಗೈಸ್. ಈ ಲೈಟ್ಗೆ ಒಂದೇ ಸಲ ಲೈಟ್ ಬಿದ್ದ ತಕ್ಷಣ ಅದೇನೋ ವೈಟ್ ಕಲರ್ ಕಾಣಿಸ್ಬಿಡ್ತು ಗೈಸ್. ನಾವು ಮೊದಲೇ ದಿಗುದ್ ಭಯದಲ್ಲೇ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿಂದ ಕಂಪ್ಲೀಟಾಗಿ ಲೈಟ್ ಕಲೆಕ್ಷನ್ ಬಂದಾಗಿದೆ ಗೈಸ್. ನೀಟಾಗಿ ಇಲ್ಲಿ ಒಂದು ಚಿಕ್ಕ ರೋಡ್ ಇದೆ. ಇಲ್ಲಿ ಒಂದು ಬೈಕ್ ಬಿಟ್ಟರೆ ಯಾವುದೇ ಒಂದು ಗಾಡಿ ಸಹ ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡ್ ಗೈಸ್ ಇದು. ಇವಾಗ ನಾವು ಹೋಗ್ತಿರೋಂಥ ಜಾಗನೇ ಬಂಡೆ ಮೇಲೆ ಗೈಸ್. ಈ ಬಂಡೆ ಮೇಲೆ ಹತ್ತೋದೇ ನಮಗೆ ಇವಾಗ ಟಾಸ್ಕ್ ಇರೋದು. ಬಟ್ ಆದರೆ ಹತ್ತೀವಿ ಗೈಸ್, ಇಲ್ಲಾಂದರೆ ಸಾರಿ ಗೈಸ್. ಇವಾಗ ಕತ್ಲೆ ಕೂಡ ಆಗಿದೆ. ಬೆಳಗ್ಗೆ ಗೈಸ್ ಆ ಬಂಡೆ ಮೇಲೆ ಬೆಳಗ್ಗೆ ಹತ್ತೋದೇ ರಿಸ್ಕು. ಅದನ್ನು ನಾವು ಕತ್ಲೆ ಹತ್ತೀವಿ ಅಂತ ನಾವು ಅಂದ್ಕೊಳ್ಳೋದು ನಮ್ಮ ಮೂರ್ಖತನ ಅಂತ ಅನಿಸುತ್ತೆ. ಈ ಕಡೆನೂ ಕಾಡು ಗೈಸ್, ಈ ಕಡೆನೂ ಫಾರೆಸ್ಟ್ ಗೈಸ್. ಫೈನಲ್ ಆಗಿ ನಾವಿವಾಗ ಬಂಡೆ ಹತ್ರ ರೀಚ್ ಆಗಿದ್ದೀವಿ ಗೈಸ್. ಗೈಸ್. ಬಟ್ ಹತ್ರಕ್ಕೆ ಹೋಗೋಕ್ಕೆ ನಮಗೂ ಕೂಡ ಭಯ ಆಗ್ತಾಯಿದೆ. ಅದು ಯಾಕೆ ಅಂತ ಅಂದರೆ ಈ ಸೌಂಡ್ಗಳು ನೋಡಿ ನಮಗೆ ಭಯ ಗೈಸ್. ಇವಾಗ ನೋಡೋಣ ಬಂಡೆ ಗೈಸ್. ಅದೇ ಕಲ್ಲಿನಿಂದ ಎಗರಿ ಇಬ್ಬರು ಸತ್ತೋಗಿದ್ದಾರೆ ಸೂಸೈಡ್ ಮಾಡಿಕೊಂಡು. ಲವರ್ಸ್ಗಳು ಅವ್ರು ಸಾಯ್ಬೇಕಾದ್ರೆ ಅವ್ರ ಹೆಸರುಗಳನ್ನ ಬರೆದ್ಬಿಟ್ಟು ಇಟ್ಬಿಟ್ಟು ಸತ್ತೋಗಿದ್ದಾರೆ ಗೈಸ್. ನೋಡ್ಬೋದು ಗೈಸ್ ನೀವು, RR ಅಂತೆ ಅವ್ರ ಹೆಸರುಗಳನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೈಸ್. ಇಲ್ಲಿ ಪ್ರೇಮಿಗಳು ಗೈಸ್. ಇನ್ನು ಒಂದು ಹೆಜ್ಜೆ ಇಡೋಕ್ಕೂ ನಮಗೂ ಕೂಡ ಭಯ. ಅದರಿಂದ ನಾವು ಇಲ್ಲೇ ನಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡೋಣ. ನೋಡು ಟಾರ್ಚ್ ಬಿಡು ಹೆಸರುಗಳು ಟಾರ್ಚ್ ಬಿಡು ಗೈಸ್. ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡ್ಬೋದು ಗೈಸ್. ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. RR ಇಬ್ಬರು ಕೂಡ ಹೆಸರು ಬರೆದಿಟ್ಕೊಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೈಸ್. ನಿಮಗೂ ನಾನು ಹೇಳೋದು ಇಷ್ಟೇ, ನಿಮ್ಮ ಲವ್ ಏನೋ ಸಕ್ಸಸ್ ಆಗಿಲ್ಲ ಅಂದರೆ ಸೂಸೈಡ್ ಆದ್ರೂ ಮಾಡ್ಕೊಳಕ್ಕೆ ಹೋಗಬೇಡಿ ಗೈಸ್. ಲೈಫಲ್ಲಿ ಇನ್ನೊಬ್ಳು ಸಿಗ್ತಾಳೆ ಗೈಸ್. ಇವಾಗ ನಾನು ನೋಡಿ ಗೈಸ್, ನಾನು ಹೆಂಗಿದ್ದೀನಿ ಗೈಸ್, ಆರಾಮಾಗಿದ್ದೀನಿ. ಸೊ ಸಿಂಗಲ್ ಲೈಫ್ ಇಸ್ ಬೆಸ್ಟ್. ಸಿಂಗಲ್ ಆಗಿದ್ದರೆ ಗೈಸ್ ನೀವು ನಿಮ್ಮ ಇಷ್ಟ ಬಂದಂತೆ ಇರ್ಬೋದು ಗೈಸ್. ನೋಡ್ಬೋದು, ಎಲ್ಲೂ ಒಂದು ಲೈಟ್ ಇಲ್ಲ.
ನೀವು ನೋಡ್ಬೋದು ಎಲ್ಲೇ ಒಂದು ಹುಡ್ಕಿದ್ರು ಸಹ ನೀವು ನಕ್ಷತ್ರ ಬಿಟ್ಟರೆ ಯಾವ ಲೈಟ್ ಕೂಡ ನೋಡೋಕ್ಕಾಗಲ್ಲ ನೀವು, ಅಂಥ ಜಾಗದಲ್ಲಿ ಇರೋದು ನಾವು ಇವಾಗ. ಬಟ್ ಆ ಜಾಗದಲ್ಲಿ ಇವಾಗ ನಾವು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಐಸ್ ಕ್ರೀಮ್ ನೋಡ್ಬೋದು ಐಸ್ ಕ್ರೀಮ್ ನಾವು ಅಲ್ಲಿಂದ ತಂದಿರೋ ಐಸ್ ಕ್ರೀಮ್ ತಿನ್ನೋದಕ್ಕೆ ಆಗಲ್ಲ ನಿಮಗೆ ತೋರ್ಸೋದಕ್ಕೆ. ಅದಕ್ಕೆ ಗೈಸ್ ನಾವು 1.5 ಕಿಲೋಮೀಟರ್ ನಡ್ಕೊ ಬಂದಿರೋದಕ್ಕೆ ನಮ್ಮ ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆಗಿದೆ ಗೈಸ್. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಇಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಕಂಟೆಂಟ್ ಅಲ್ಲ, ನಾವು ಇಲ್ಲಿ ಬಂದಿರೋದೇ ಒಂದು ಕಂಟೆಂಟ್ ಗೈಸ್. ನೋಡ್ಬೋದು ಕರೆಕ್ಟ್ ಇದೆ ಗೈಸ್. ಇಲ್ಲಿ ಬಂದಿರೋದು ನಮ್ಮ ಮನೆಗೆ ಗೊತ್ತಾರೆ, ನಾನಂತೂ ಸುಮ್ಮನೆ ಬಿಡಲ್ಲ. ಬಟ್ ಆದರೂ ಕೂಡ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಎಲ್ಲರೂ ಕೂಡ ನಾನು ವೀಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮಗೆ ಯಾವ